ನಮಸ್ಕಾರ, ಟಿವಿ2ಗೆ ಸ್ವಾಗತ. ಗುರುಪ್ಪನಪಾಳ್ಯದ ಆಶಾಕಿರಣ ರಂಜಾನ್ ಅಂಗವಾಗಿ ಯುವ ನಾಯಕ ಸುನಾ ಅವರಿಂದ ಪಡಿತರ ಕಿಟ್ ವಿತರಣೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಗುರುಪ್ಪನಪಾಳ್ಯದಲ್ಲಿ ಈ ವರ್ಷವೂ ಸಹ ಮಾನವೀಯತೆಯ ಮೈಲಿಗಲ್ಲೊಂದು ಸ್ಥಾಪನೆಯಾಗಿದೆ. ಜನರ ಸೇವೆಯೇ ದೇವರ ಸೇವೆ ಎಂಬ ತತ್ವದಡಿ ಸಾಗುತ್ತಿರುವ ಕಾಂಗ್ರೆಸ್ ಯುವ ಮುಖಂಡ ಸುನಾ ಅವರು ರಂಜಾನ್ ಹಬ್ಬದ ಪ್ರಯುಕ್ತ ಸಾವಿರಾರು ಜನರಿಗೆ ಉನ್ನತ ಗುಣಮಟ್ಟದ ರೇಷನ್ ಕಿಟ್ ವಿತರಿಸುವ ಮೂಲಕ ತಮ್ಮ ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ಮಾರ್ಗದರ್ಶನ. ಈ ಸೇವಾ ಕಾರ್ಯವು ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಿಟ್ ವಿತರಣೆ. ಹಬ್ಬದ ಸಂದರ್ಭದಲ್ಲಿ ಯಾರ ಮನೆಯಲ್ಲೂ ಬಡತನದ ಛಾಯೆ ಇರಬಾರದು ಎಂಬ ಉದ್ದೇಶದಿಂದ ಸಾವಿರಾರು ಕುಟುಂಬಗಳಿಗೆ ಅತ್ಯುತ್ತಮ ಗುಣಮಟ್ಟದ ಪಡಿತರವನ್ನು ನೀಡಲಾಯಿತು. ಜನರ ಮೆಚ್ಚುಗೆ. ಸ್ಥಳೀಯವಾಗಿ ಬಡವರ ಬಂಧು ಎಂದೇ ಹೆಸರಾಗಿರುವ ಸುನಾ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ನಾಯಕ ಸುನಾ ಅವರಿಗೆ ದೇವರು ಇನ್ನಷ್ಟು ಹೆಚ್ಚಿನ ಶಕ್ತಿ ನೀಡಲಿ. ಅವರಿಗೆ ಸಮಾಜ ಸೇವೆ ಮಾಡಲು ಉನ್ನತ ಅಧಿಕಾರ ಸಿಗಲಿ ಎಂದು ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇವೆ. ಸ್ಥಳೀಯ ನಿವಾಸಿಗಳು. ಬಡವರ ಕಷ್ಟಕ್ಕೆ ಸ್ಪಂದಿಸುವ ಇಂತಹ ನಾಯಕತ್ವವು ಕ್ಷೇತ್ರಕ್ಕೆ ಮತ್ತಷ್ಟು ಚೈತನ್ಯ ನೀಡಲಿ ಎಂಬುದು ಎಲ್ಲರ ಆಶಯವಾಗಿದೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಯಾರನ್ನ ಕೊಡ್ತಾ ಇರೋದು? ಶರ್ಮಿಳಾ ಸರ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಅವ್ರಿಗೆ ಒಳ್ಳೇದು ಮಾಡ್ಲಿ ದೇವ್ರು. ನಮ್ಗೆ ವರ್ಷ ಅವರೇ ನಮ್ಗೆ ರೇಷನ್ ಕೊಡ್ತಾರೆ. ಬೇರೆಯವ್ರಿಗೆ ಆಶೀರ್ವಾದ ಕೊಡ್ಲಿ ಸರ್. ಯಾವ ವರ್ಷನೂ ನಾವು ಮಿಸ್ ಮಾಡಲ್ಲ, ನಮ್ಗೆ ಕೊಡ್ತಾವ್ರೆ. ಅವ್ರು ಚೆನ್ನಾಗಿ ಇರ್ಲಿ ಸರ್. ಅವರಿಂದಾನೇ ನಾವು ಬದುಕ್ತೀವಿ. ಅವ್ರಿಗೆ ಯಾವಾಗೂ ನಮ್ ಸಪೋರ್ಟ್ ಅವ್ರಿಗೆ ಮಾಡ್ತೀವಿ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಎಲ್ಲಾರ್ಪ. हमने भी भैया घरे घर ले लेगा तो 2-3 टोकन में वैसा क्या भी नहीं. हमें भी ऐसा अभी तो बता दीदी मैं बोलती नहीं. हम लोग बहुत सपोर्ट कर रहे हैं. हम क्या भी बोल रहे हैं. बहुत अच्छी आदमी. कौन गैर गरीब बेवाया कौन देते भी घर का दरवाजा बंद नहीं करते. हमारे वास्ते दरवाजा खुला है. अल्लाह हमें 100 साल उनकी हयाती बख्शो. या अल्लाह उनकी कमी में बरकत दिए. उनको मच्छी पकड़े तो सुनना हो. हमारे वास्ते बहुत कोशिश कर रही हूँ. अल्लाह उनके काम ही अच्छे होंगे. 100 साल अल्लाह उनकी हयाती, बच्चा की हयाती अल्लाह उनको बख्शे दे. अल्लाह गरीबान की बहुत हमें मदद कर रही. खाली उनका खाना हमें खा रही बाबा. अल्लाह खिला रहा, उन्हें खिला रही, हमें खा रही. मेरा सबको भी खुदा सबको भी अच्छा रखे.
बहुत अच्छे आदमी ना, ऐसे लीडर हम ना हो ना, अगर से नहीं मिला तो भी घरे घर आके कुछ को हम ना देते, तुम्हें भी सपोर्ट करो, हमारे पूरे जने की सपोर्ट हम ऊपर है, ऐसे लीडर हमारे एरिया पे ना होना हमें जरूरत है। ವರ್ಷದಿಂದ ಈ ವರ್ಷ ಕೂಡ ರೇಷ್ಗೆ ಕೊಡ್ತಾ ಇದ್ದೀರಾ, ಅಂದ್ರೆ ಜನಸಂಖ್ಯೆ ಬರ್ತಾ ಬರ್ತಾ ವರ್ಷದಿಂದ ಜಾಸ್ತಿ ಜನ ಕೊಡ್ತಾ ಇದ್ದೀರಾ, ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರಿಗಿಂತ ಮೊದಲು ನಾನು ನಮ್ಮ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನನ್ನ ಎಲ್ಲಾ ಹಿಂದೂ ಬ್ರದರ್ಸ್ಗೂ ನಾನು ಅವ್ರಿಗೂ ಒಂದು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಪ್ರತಿ ವರ್ಷ ನಾವು ನಮ್ಮ ತಂದೆಯವ್ರ ಕಾಲದಿಂದಾನು ನಾವು ಏನಿದು ರಾಷನ್ ವಿತರಣೆ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಎಲ್ಲಾ ಹಬ್ಬಗಳಿಗೂ, ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೂ ಹೋದ್ಸಲಿ ನಾವು ಎಳ್ಳು ಬೆಲ್ಲ ಮತ್ತೆ ಕಬ್ಬು ಮತ್ತೆ ಬಟ್ಟೆ ಎಲ್ಲ ನಾವು ಏನ್ ವಿತರಣೆ ಮಾಡ್ತಾ ಇದ್ದೀವೋ ನಮ್ಮ ಉದ್ದೇಶ ಒಂದೇ, ಏನಂತ ಹೇಳಿದ್ರೆ ಈ ಸಮಾಜದಲ್ಲಿ ನಾವು ಇರುವಾಗ ಸಮಾನತೆ ಇರಬೇಕು ಮತ್ತೆ ಮನುಷ್ಯತ್ವ ಇರಬೇಕು, ಎಲ್ಲಾರು ಒಗ್ಗಟ್ಟಾಗಿರ್ಬೇಕು, ನಾವೆಲ್ಲಾ ಹಬ್ಬಗಳನ್ನು ಆಚರಿಸ್ಕೋಬೇಕು. ಅವ್ರ ಕಷ್ಟಕ್ಕೆ ನಾವು ಇರ್ಬೇಕು, ನಮ್ ಸುಖಕ್ಕೆ ಅವ್ರು ಬರ್ಬೇಕು. ಇದೇ ನಮ್ ತಂದೆಯವ್ರು ಹೇಳ್ಕೊಟ್ಟಿರೋದು, ಇದೇ ನಮ್ಮ ಮುಸ್ಲಿಂ ಇದು ನಮ್ಗೆ ಹೇಳ್ಕೊಟ್ಟಿರೋದು, ಮತ್ತೆ ನಾವು ನೋಡಿ ಬೆಳೆದಿದೀವಿ. ನಾವು ಏನಂತ ಹೇಳಿದ್ರೆ ಒಳ್ಳೇದ್ ಮಾಡು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಎಲ್ಲರೂ ನಮ್ ಗುರುಗಳನ್ನು ಹೇಳಿದ್ದಾರೆ, ನಮ್ಮ ಮನೆಯಲ್ಲೂ ಅದೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ನಾವು ಯಾವಾಗ್ಲೂ ರಾಷನ್ ಕಿಟ್ಟು ನಾವು ಜನರಿಗೆ ವಿತರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಜಾತಿ ಭೇದ ಭಾವ ಏನು ಮಾಡ್ದೆ ನಾವು ಎಲ್ಲಾರ್ಗು ನೋಡಿ, ಹೊಟ್ಟೆಗೆ ಹಸು ಅಂತ ಹೇಳಿದ್ರೆ ಅನ್ನ ಯಾರು ಇದು ಹಾಕ್ತಾ ಇದ್ದಾರೆ, ಯಾರು ಬೆಳೆಸ್ತಾ ಇದ್ದಾರೆ, ಅದೊಂದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರ ಮನೆಗೆ ಯಾರು ತುಟ್ಟಿಗೆ ಅದು ಅನ್ನ ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆಯೋ ಅದ್ಯಾರು ಹೇಳಕ್ ಆಗಲ್ಲ. ಅದೇ ತರ ನಾವ್ ಏನಾದ್ರೂ ಮಾಡಿದ್ರೆ ನಮ್ ಒಳ್ಳೆತನ ದೇವ್ರು ನಮ್ಗೆ ನೋಡಿ ನಮ್ಗೆ ಒಳ್ಳೇದ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಾರ್ಗು ನಾವು ಹಂಚ್ಬೇಕು ಮಾಡ್ಬೇಕಂತ ನಮ್ಮ ಉದ್ದೇಶದಿಂದ ನಾವು ಎಲ್ಲಾರ್ಗು ನಾವು ಸಾವಿರಾರು ಕಿಟ್ಟು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಆದ್ರೂ ದೇವ್ರು ನಮ್ಗೆ ಎಲ್ಲ ಶಕ್ತಿ ಕೊಡ್ತಾ ಇದ್ದಾನೆ, ಬಲ ಕೊಡ್ತಾ ಇದ್ದಾನೆ. ಹಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿವಸದಲ್ಲೂ ನಾವು ಮಾಡ್ತೀವಿ. ಇದೇ ತರ ನಮ್ಗೆ ಪ್ರತಿ ತಿಂಗಳು ಏನಾದ್ರೂ ಒಂದು ಪ್ರೋಗ್ರಾಮ್, ಏನಾದ್ರೂ ಒಂದು ಹಬ್ಬಗಳು ಬರ್ತಾ ಇರುತ್ತೆ ನೋಡಿ. ಈಗ ನೆಕ್ಸ್ಟ್ ನಮ್ಮ ಚಿಕ್ಕ ಮಕ್ಕಳಿಗೆ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗೆ ಬ್ಯಾಗ್ಸ್, ಬುಕ್ಸ್, ಪೆನ್ಸ್ ಅದೆಲ್ಲ ಕೊಡ್ತಾ ಇರ್ತೀನಿ. ಎಷ್ಟೋ ಜನರಿಗೆ ನಾವು ಫೀಸ್ ಕಟ್ಟೋದು ನಾವು ಇದ್ ಮಾಡ್ತೀವಿ. ಒಂದೇನಂತ ಹೇಳಿದ್ರೆ ಎಲ್ಲೋ ನಾವು ಕೊಡೋದ್ರಲ್ಲಿ ನಮ್ಗೊಂದು ಸುಖ ಐತೆ, ನಮ್ಗೊಂದು ಒಳ್ಳೇದು. ರಾತ್ರಿ ಹೋಗಿ ನಾವು ಮಲ್ಕೊಂಡ್ವಿ ಅಂತ ಹೇಳಿದ್ರೆ ಏನಾದ್ರೂ ಒಂದು ಒಳ್ಳೇದ್ ಮಾಡಿವಪ್ಪ ಇವತ್ತು, ದೇವರು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಆ ಒಂದು ಸುಖದಿಂದ ನಾವು ಹೋಗಿ ಮಲ್ಕೋತೀವಲ್ವಾ, ಅದೇ ನಮ್ಗೆ ದೊಡ್ಡದು ಆಶೀರ್ವಾದ ದೇವರಿಂದ. ಸರ್, ಎಲ್ಲ ಒಂದ್ ಕಡೆ ಚುನಾವಣೆಯಲ್ಲಿ ಯಾವ್ದೋ ಒಂದು ಅಧಿಕಾರ ಇಲ್ಲದಲ್ಲಿ ನಿಮ್ದು ಸಂಜೆ ಕಾಲದಲ್ಲಿ ಅಧಿಕಾರ ಇತ್ತು ಅಲ್ಲದೆ ಅವಾಗ ಸೇವೆ ಮಾಡಿದೀರಾ, ಈಗಲೂ ಕೂಡ ಯಾವ್ದೋ ಅಧಿಕಾರ ಇನ್ನ ಬಂದಿಲ್ಲ, ಅದು ಕೂಡ ನಿಮ್ ಸಂಜೆ ಕಾಲದಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಲ್ಲಿ. ಅಂದ್ರೆ ಇದು ನೀವು ಮಾಡ್ತಾ ಇರೋದು ಒಂದು ರಾಜಕೀಯ ಒಂದು ಲಾಭ ಪಡೆಯಕ್ಕೆ ಹೆಂಗೆ ಸರ್? ಇದರಲ್ಲಿ ನಾವು ಪ್ರತಿ ವರ್ಷ ರಾಜಕೀಯದಲ್ಲಿ ಲಾಭ ಅಂತ ಇದರಲ್ಲಿ ಏನು ಇಲ್ಲ, ನಾವು ಯೋಚನೆ ಮಾಡ್ಲಿಲ್ಲ. ನಮ್ಗೆ ಎಲ್ಲರಿಗಿಂತ ಮೊದ್ಲಿಗೆ ಗೊತ್ತಿತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಆಶೀರ್ವಾದ ಐತೆ, ನಮ್ ಸೌಮ್ಯರೆಡ್ಡಿ ಮೇಡಮ್ ಅವ್ರ ಆಶೀರ್ವಾದ ಐತೆ. ಎಲ್ಲ ನಮ್ ತಂದೆಯವರು ಈ ತರನೇ ಸಮಾಜ ಸೇವೆ ಮಾಡ್ಕೊಂಡು ಎಲ್ಲ ಜನರಿಗೆ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇದ್ರು. ರಾಮಲಿಂಗಾರೆಡ್ಡಿ ಸಾಹೇಬ್ರು ಗುರುತಿಸಿ ಇಲ್ಲ ಈ ಮನುಷ್ಯನಿಗೆ ಟಿಕೆಟ್ ಕೊಟ್ರೆ ಇನ್ನು ಜನರಿಗೋಸ್ಕರ ಒಳ್ಳೇದ್ ಮಾಡ್ತಾನೆ ಅಂತ ಅವಾಗ ಟಿಕೆಟ್ ಕೊಟ್ಟು, ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ನಮ್ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು. ಆಮೇಲೆ ಸಾಹೇಬ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಅವಾಗ ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಚೇರ್ಮನ್ ಮಾಡಿದ್ರು. ಅದಾದ್ಮೇಲೆ ಹಲವಾರು ಎಲೆಕ್ಷನ್ ಬಂತು, ಏನೋ ಹೆಚ್ಚು ಕಮ್ಮಿಯಿಂದ ಏನೇನೋ ಆಯ್ತು, ಮುಂದೆ ಹೋಯ್ತು. ಬಟ್ ಆದ್ರೂ ಆವಾಗಿಂದ ಇವತ್ತು ತನಕನೂ ನಾವು ಮಾಡ್ಕೊಂಡೇ ಹೋಗ್ತಾ ಇದೀವಿ. ಅದೇ ತರ ಸಾಹೇಬ್ರು, ರಾಮಲಿಂಗಾರೆಡ್ಡಿ ಸಾಹೇಬ್ರು ಮತ್ತೆ ಸೋಮಿರೆಡ್ಡಿ ಮೇಡಮ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಐತೆ. ಎಲ್ಲದಕ್ಕೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ, ನೀವ್ ಮಾಡಿ, ಇನ್ನ ನಿಮ್ಗೆ ದೇವ್ರು ಕೊಟ್ಟಿದ್ದಾನೆ, ನಿಮ್ ಮನ್ಸ್ ಕೊಟ್ಟಿದ್ದಾನೆ. ಯಾವಾಗ್ಲೂ ರಾಮಲಿಂಗಾರೆಡ್ಡಿ ಸಾಹೇಬ್ ನಿಮ್ಗೆ ಒಂದೇ ಮಾತು ಹೇಳೋದು, ನೋಡಪ್ಪ ನಿಮ್ ತಂದೆ ಏನ್ ಮಾಡ್ತಾ ಇದ್ರೆ ಅದಕ್ಕಿಂತ ನೀನ್ ಜಾಸ್ತಿ ಮಾಡ್ಬೇಕು ಅಂತ ನಮ್ಗೆ ಒಂದು ಪುಷ್ ಕೊಡ್ತಾರೆ, ಮಾಡ್ಬೇಕು ಅಂತ ನಮ್ಗೆ ಇದ್ ಮಾಡ್ತಾರೆ. ಇಲ್ಲ ಸರ್ ಅಂತ ಹೇಳಿದ್ರೇನು, ಇಲ್ಲ ನಿಮ್ಗೆ ಏನ್ ಬೇಕೋ ನನ್ಗೆ ಹೇಳಪ್ಪ, ನಾನು ಇದೀನಿ ನಿಮ್ ಜೊತೆ, ನನ್ಗೆ ಒಂದು ಫೋನ್ ಮಾಡು, ನಿಮ್ಗೆ 24 hours ನನ್ಗೆ ಫೋನ್ ಮಾಡು ಅಂತ ಆ ಒಂದು ಆಶ್ವಾಸನೆ ಕೊಟ್ಟಿರೋಸ್ಕರ ಪ್ರತಿ ಪ್ರಪಂಚನೇ ನಾನು ಬೇಕಾಗಿದೆ, ನಾನು ಯಾವ್ದು ಕೆಲಸ ಆದ್ರೂ ನಾನು ಮಾಡ್ಕೊಂಡು ಬರಕ್ಕೆ ಅಂತ ನಾನು ನನ್ನ ಹತ್ರ ಸಿದ್ಧವಾಗಿದ್ದೀನಿ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ ಆಶೀರ್ವಾದ ನಮ್ಮೆಲ್ಲ ಐತೆ ಅಂತ. ಆ ಒಂದು ಶಕ್ತಿ ನಮ್ಗೆ ಏನಿದೆ, ಏನ್ ಕೊಡ್ತಾರೆ, ಅದರಿಂದ ಪ್ರತಿನಿಧಿ ಎಲ್ಲೇ ಹೋದ್ರೆ ಯಾವ್ದೇ ಕಷ್ಟದ ಕೆಲಸ ಇರ್ಲಿ,
100% ಮುಗಿಸ್ಕೊಂಡು ನಮ್ ಸಾಹೇಬ್ರ ಹೆಸರು ನನ್ನ ಮೇಲೆ ಎತ್ತಿ ತಲೆ ಎತ್ತಿ ಅವರು ಇದ್ ಮಾಡ್ಬೇಕು ಅಂತ ಆ ತರ ಕೆಲಸ ನಾನು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಎಲ್ಲರ ಕಡೆ ನಾವು ಪಬ್ಲಿಕ್ ವಿಚಾರಿಸೋದಾಗಿ ಕನ್ನಡದವ್ರದ್ದು ವಿಚಾರಿಸೋ ಬೇರೆ ಜಾತಿಯವ್ರದ್ದು ವಿಚಾರಿಸೋ ಅವ್ರು ಹೇಳೋದು ಇಷ್ಟೇ ಸರ್ ನಮ್ಗೆ ಇಲ್ಲಿ ಜಾತಿ ಅದು ಇದು ನಮ್ಗೆ ಗೊತ್ತಿಲ್ಲ ಅಲ್ಲಿ ನಮ್ಗೆ ಸುನಾವರಲ್ಲಿ ನಮ್ಗೆ ಬೇಕು ನಮ್ಗೆ ಅದು ಯಾಕಂದ್ರೆ ನಾವಿಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾರು ಇಲ್ಲೇ ಇದ್ದೀವಿ ನಾವಿಲ್ಲಿ ಅವರು ರೇಷ್ಗಿರಿಗಾಗ್ಲಿ ಒಂದು ಸಮಾಜ ಬಡವರಿಗೆ ಆಗ್ಲಿ ಸ್ಕೂಲ್ಗಾಗ್ಲಿ ಏನೇ ಮಾಡ್ಬೇಕು ಅಂದ್ರೆ ಅವರ ಜಾತಿ ನೋಡಲ್ಲ ಅವರಲ್ಲಿ ಸುನಾವರಲ್ಲಿ ಅವ್ರು ಎಲ್ಲರೂ ಒಂದೇ ತರ ಅಲ್ಲಿ ಒಂದೇ ಬಾರ್ಡರ್ ನೋಡ್ತಾರೆ ಅಂತ ಪಬ್ಲಿಕ್ ಹೇಳ್ತಾ ಇದ್ರೆ ಅವರು ಈಗ ಮುಂದಿನ ದಿನದಲ್ಲಿ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲಾರ್ಗು ಒಂದು ಅವಕಾಶ ಸಿಗ್ಬೇಕು, ನನ್ಗೂ ಒಂದು ಅವಕಾಶ ಸಿಕ್ಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಶಕ್ತಿ ಎಷ್ಟಿದೆಯೋ ನಾನು ಅಷ್ಟು ಮಾಡ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ನನ್ಗೆ ಇನ್ನೂ ಒಂದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ನನ್ಗೆ ಇನ್ನೂ ಒಂದು ಜನರಿಗೆ ಜಾಸ್ತಿ ಒಳ್ಳೇದ್ ಮಾಡೋದು ಒಂದು ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀನೋ ಅದ್ರ 1000ರಷ್ಟು ನಾನು ಜಾಸ್ತಿ ಮಾಡಕ್ಕೆ ನನ್ನ ಕೆಪಾಸಿಟಿ ಐತೆ. ನಾನು ಓದಿದ್ದೀನಿ, ನನಗೆ ಈ ಪ್ರಪಂಚ ಏನ್ ನಡೀತಾ ಇದೆ, ಏನು ಬಡವ್ರು ಏನು ದುಡ್ಡವ್ರು ಏನು ಒಳ್ಳೇದೇನು ಕೆಟ್ಟದೇನು ಏನು ಎಲ್ಲ ನಾನು ನೋಡಿದ್ದೀನಿ. ನಮ್ ಕುಟುಂಬನೂ ಬಡತನದಿಂದಾನೇ ಬಂದಿರೋದು. ಇವತ್ತು ನಾವು ಏನೋ ಒಂದು 100 ಜನ 1000 ಜನ ಕೈ ಇರುತ್ತೆ ನಮ್ಗೆ ದೇವ್ರ ನಮಗೆ ಮನ್ಸು ಮಾಡ್ಕೊಟ್ಟಿದ್ದಾನೆ, ಒಂದು ಶಕ್ತಿ ಕೊಟ್ಟಿದ್ದಾನೆ. ಅದೇ ತರ ಆದ್ರೂ ನಾವು ಹಳೆ ಜೀವನಕ್ಕೆ ನಾವು ಎಂದಿಗೂ ಮರೆಯಕ್ ಆಗಲ್ಲ. ಆದ್ರಿಂದ ನಾವು ಎಲ್ಲಾರ್ಗು ನಮ್ ತಂದೆಯವರು ಯಜಮಾನ್ರಿದ್ರು, ಅವರು ನಾನ್ ಮುಸ್ಲಿಂ ಅವರಿದ್ರು, ಅವರು ರೆಡ್ಡಿಸ್ ಅವರಿದ್ರು, ಅವರೆಲ್ಲ ನಮ್ಮ ತಂದೆಗೆ ಕೈ ಇದ್ದು ಅವರು ಬಾರಪಾರಿಂಗೆ ನಾನು ಕೆಲಸ ಕೊಡ್ತೀನಿ ಮಾಡ್ತೀನಿ ಅಂತ ಅವರು ಕೈ ಇದ್ದು ಮಾಡಿದ್ರು. ಆದ್ರಿಂದ ಹಂಗೆ ಬೆಳಿತಾ ಈ ಮಟ್ಟಿಗೆ ಬಂದಿದ್ದಾರೆ. ಒಂದು ಕೂಡ ನಮ್ ತಂದೆಯವರು ಒಂದು ಹೇಳೋದು, ಈಗಲಿಂದ ನಮ್ ತಂದೆಯವರು ಅವ್ರು ಬಾಸ್ಗೆ ನೋಡಿದ್ರೆ ಯಜಮಾನ್ರು ಅಂತಾನೆ ಕರೀತಾರೆ. ಏನಿದ್ರು ಅವ್ರು ಇವತ್ತು ನಮ್ಮಿಂದ ಕಮ್ಮಿ ಇದ್ರು ನಮ್ ಯಜಮಾನ್ರಪ್ಪ ಅಂತ ಅವ್ರು ಕೂತಿದ್ರು ಎದ್ದು ನಿಂತು ಅವ್ರಿಗೆ ಸೀಟ್ ಕೂರಿಸಿ ಇವ್ರು ಕೈ ಕಟ್ಕೊಂಡು ಪಕ್ಕದಲ್ಲಿ ನಿಂತ್ಕೋತಾರೆ. ಆ ಒಂದು ಏನು ನಮ್ಗೆ ಹೇಳ್ಕೊಟ್ಟಿದಾರೋ ಅದರಿಂದಾನೇ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ತರ ನಮ್ಗೆ ಎಲ್ಲಾರ್ಗು ನಾವು ಒಳ್ಳೇದ್ ಮಾಡ್ಬೇಕು, ಜಾತಿ ಭೇದ ಭಾವ ಇಲ್ಲದೆ ನಾವು ಒಳ್ಳೇದ್ ಮಾಡ್ಬೇಕು. ನಿಮ್ಗೆ ಒಳ್ಳೇದ್ ಮಾಡಿ ಒಳ್ಳೇದಾಗತ್ತೆ ಅಂತ ದೇವರು ನಮ್ ಗುರುಗಳು ಹೇಳಿದ್ದಾರೆ. ಅದೇ ತರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು ಮೇಡಮ್, ಈಗ ಇನ್ನೊಂದ್ಸರಿ ರಂಜಾನ್ ಚಿಟ್ಟೆ ಐ ಥಿಂಕ್ ಇದು 97-98 ಇಂದ ಆಲ್ಮೋಸ್ಟ್ 30 ವರ್ಷ ಆಗ್ತಾ ಇದೆ. ನಮ್ಮ ಸಮೀಲಾ ಸರ್ ಸ್ಟಾರ್ಟ್ ಮಾಡೋದಿದೆ, ಕಂಟಿನ್ಯೂ ಆಗ್ತಾ ಈಗ ನಮ್ಮ ಸೂನಾಬಿ ಅವರು ಅದು ಕಂಟಿನ್ಯೂ ಮಾಡ್ತಾವ್ರೆ. ಅವ್ರ ತಂದೆ ಕೆಲಸ ಅವರು ಕಂಟಿನ್ಯೂ ಮಾಡ್ತಾವ್ರೆ ಎವ್ರಿ ಇಯರ್. ಬಟ್ 500 ಚಿಟ್ಟು ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಒಂದ್ ಪ್ರಪೋಸಲ್ ಏನಂದ್ರೆ ಒಂದ್ ದುಡ್ಡು ಇದು ಏನಂದ್ರೆ ಎಲೆಕ್ಷನ್ ಪಾಲಿಟಿಕ್ಸ್ ಅಂತ ಮಾಡ್ತಾ ಇಲ್ಲ. ಇವ್ರ ಅಪ್ಪ ಕಾರ್ಪೊರೇಟ್ ರಾಜ್ 2001 ಅಲ್ಲಿ, ಬಟ್ 96 ಇಂದ ಇದು ಹಂಚ್ತಾವ್ರೆ. ಉದ್ದೇಶ ಏನಂದ್ರೆ ಬಡವರಿಗೆ ರಂಜಾನ್ ಅಲ್ಲಿ ನಾವು ಇದು ಕೊಡ್ಬೇಕು ಅಂತ. ಆಮೇಲೆ ನಾಟ್ ಓನ್ಲಿ ಮುಸ್ಲಿಮ್ಸ್, ನಾನ್ ಮುಸ್ಲಿಂ ಬ್ರದರ್ ಸಿಸ್ಟರ್ಗೂ ಅದು ಹಂಚ್ತಾವ್ರೆ. ಅದು ಆಶೀರ್ವಾದದಿಂದ ಇವ್ರ ಮನೆಗೆ ಇವ್ರ ಅಪ್ಪಗೆ ಅದೇ ನಾವು ಎಲ್ಲ ಅದೇ ಈ ತರ ಇವ್ರಿಗೆ ಇವ್ರ ಅಪ್ಪ ಇರ್ಲಿ ಇವ್ರಿಗೆ ಈ ತರ ಜನ ಮುಂದೆ ಬರ್ಬೇಕು. ಇವ್ರು ದುಡ್ಡು ಅದಂತ ಆರಾಮಾಗಿ ಲೈಫ್ ಜೀವನ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿ 5 ಸ್ಟಾರ್ ಲೈಫ್ ಜೀವನ ಮಾಡ್ಬೋದು. ಬಟ್ ಇಲ್ಲ, ಬಡವರಿಗೂ ನಾವೇನೋ ಮಾಡ್ಬೇಕು. ನಮ್ ಬಡವರ ಮುಂದೆ ಅವ್ರು ಬರ್ತಾರೆ, ಮನೆಗೆ ಹೋಗಿ ಇವೆಲ್ಲ ಗೋಪುರಿಗಳಿಗೆ ಹೋಗಿ ಹಂಚ್ತಾವ್ರೆ, ರಾಷನ್ ಕೊಡ್ತಾವ್ರೆ. ಈ ತರ ಕೆಲಸ ಇನ್ನು ಮುಂದೆ ಇವ್ರ ಫ್ಯಾಮಿಲಿ ಇವ್ರು ಕಂಟಿನ್ಯೂ ಮಾಡ್ಬೇಕು, ಇವ್ರ ನೆಕ್ಸ್ಟ್ ಜನರೇಷನ್ ಈ ತರ ಮಾಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.